ಹಾಸನದ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಸಿನಿಮೀಯ ರೀತಿಯಲ್ಲಿ ಮದುವೆಗೆ ಸಜ್ಜಾಗಿದ್ದಂತಹ ಮದುಮಗಳು ಮದುವೆ ಬೇಡ ಅಂತ ಕಡೆ ಕ್ಷಣದಲ್ಲಿ ನಿರಾಕರಿಸಿದ್ಲು. ಆಕೆಯನ್ನು ತನ್ನ ಇಚ್ಛೆಯಂತೆ ತನಗೆ ಯಾರು ಇಷ್ಟ ಇತ್ತೋ ಆತನ ಜೊತೆಗೆ ಹಸೆಮಣೆ ಇರೋ ಕೆಲಸವನ್ನು ಮಾಡಿದ್ಲು. ಬಟ್ ಇದರಲ್ಲಿ ಅನ್ಯಾಯ ಆಗಿದ್ದು ವಿಕ್ಟಿಮ್ ಆಗಿತ್ತು ನಿಜವಾಗ್ಲೂ ಕೂಡ ಆ ಶಿಕ್ಷಕ ಮದುಮಗ. ಹೀಗಾಗಿ ಕುಟುಂಬಸ್ಥರು ಈಗ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ ನ್ಯಾಯಕ್ಕಾಗಿ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಡೆ ಕ್ಷಣದಲ್ಲಿ ಮುರಿದು ಬಿದ್ದ ಮದುವೆಗೆ ಟ್ವಿಸ್ಟ್. ಪ್ರಿಯಕರನ ಜೊತೆ ವಿವಾಹವಾದ ವಧು ಪಲ್ಲವಿ, ಪ್ರಿಯಕರ ರಘು ಜೊತೆಗೆ ಸಪ್ತಪದಿ ತುಳಿದ ವಧು. ಹಾಸನ ಹೊರವಲಯದ ಭುವನಹಳ್ಳಿಯ ಪಲ್ಲವಿ ಮತ್ತು ಆಲೂರು ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೇಣುಗೋಪಾಲ್ ಜಿ ನಡುವೆ 3 ತಿಂಗಳ ಹಿಂದೆಯೇ ಮದುವೆ ನಿಶ್ಚಯವಾಗಿತ್ತು. ಎಲ್ಲವೂ ಅಂದುಕೊಂಡಂತಾಗಿದ್ರೆ ನಿನ್ನೆ ಇಬ್ಬರೂ ಕೂಡ ಹೊಸ ಬಾಳಿಗೆ ಕಾಲಿಡಬೇಕಿತ್ತು. ಇನ್ನೇನ್ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲೇ ಪಲ್ಲವಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದ ಕಾರಣ ಮದುವೆ ಮುರಿದು ಬಿದ್ದಿತ್ತು. ಯಾರು ಎಷ್ಟೇ ಮನವೊಲಿಸಿದ್ರೂ ಮನಸ್ಸನ್ನ ಬದಲಾಯಿಸಲಿಲ್ಲ. ಕಡೆಗೆ ತಾಯಿ ಹಾಗೂ ವರ ಕೇಳಿಕೊಂಡ್ರೂ ಕೂಡ ಪಲ್ಲವಿ ಮನಸ್ಸು ಕರಗಲಿಲ್ಲ. ಪರಿಣಾಮ ಮದುವೆ ಮುರಿದು ಬಿದ್ದಿದ್ದು. ಇಷ್ಟೆಲ್ಲ ಹೈಡ್ರಾಮದ ನಂತರ ಪಲ್ಲವಿ ತಾನು ಪ್ರೀತಿಸಿದ ಯುವಕನ ಜೊತೆಗೆ ಸಪ್ತಪದಿ ತುಳಿದಿದ್ದಾಳೆ. ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಿರುವ ಗಣಪತಿ ದೇವಾಲಯದಲ್ಲಿ ಮಗಳ ಇಚ್ಛೆಯಂತೆಯೇ ಪ್ರಿಯಕರ ರಘು ಜೊತೆಗೆ ಪೋಷಕರು ಸರಳ ವಿವಾಹ ನೆರವೇರಿಸಿದ್ರು. ಪ್ರಿಯತಮೆ ಪಲ್ಲವಿಗೆ ಪ್ರಿಯಕರ ರಘು ತಾಳಿಯನ್ನ ಕಟ್ಟಿದ್ರು. ಇದಕ್ಕೆ 2 ಕಡೆಯ ಕುಟುಂಬಸ್ಥರು ಸಾಕ್ಷಿಯಾದರು. ರಘು ಮೂಲತಃ ಹಾಸನ ತಾಲೂಕಿನ ಬಸವನಹಳ್ಳಿ ಗ್ರಾಮದವನಾಗಿದ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಮಾಡ್ಕೊಂಡಿದ್ದಾನೆ. ಹಲವು ತಿಂಗಳುಗಳಿಂದ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆದರೆ ಇದನ್ನು ಹೆತ್ತವರ ಬಳಿ ಹೇಳಿಕೊಳ್ಳುವುದಕ್ಕೆ ಪಲ್ಲವಿಗೆ ಧೈರ್ಯ ಇರಲಿಲ್ಲ. ಪರಿಣಾಮ ಮದುವೆಗೆ ಒಪ್ಪಿಕೊಂಡಿದ್ಲು. ಈ ಸಂದರ್ಭದಲ್ಲಿ ಪ್ರಿಯಕರ ಕರೆ ಮಾಡಿ ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ ನಂತರ ಕಡೆ ಕ್ಷಣದಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದಕ್ಕೆ ನಿರಾಕರಿಸಿದ್ರಿಂದ ಮದುವೆ ಮುರಿದು ಬಿದ್ದಿತ್ತು. ಈಗ ಪರಸ್ಪರ ಪ್ರೀತಿಸಿದಂತಹ ಜೋಡಿಗಳು ಒಂದಾಗಿವೆ. ಒಟ್ನಲ್ಲಿ ವೈವಾಹಿಕ ಜೀವನದ ಕನಸು ಕಂಡಿದ್ದ ವೇಣುಗೋಪಾಲ್ ಮತ್ತವರ ಮನೆಯವರಲ್ಲಿ ನಿರಾಸೆ ಬೇಸರ ಮನೆ ಮಾಡಿದ್ರೆ, ತಾನು ಹಿಡಿದ ಹಠವನ್ನು ಸಾಧಿಸಿದ ಸಂತಸದಲ್ಲಿ ವಿವಾಹವಾಗಿರುವ ಪಲ್ಲವಿ ಖುಷಿಯಲ್ಲಿದ್ದಾರೆ. ಆದರೆ ಆಕೆ ಹಾಗೂ ರಘು ಪೋಷಕರು ನಗುಮುಖದಿಂದಲೇ ವಿವಾಹವನ್ನು ನೆರವೇರಿಸಿ ಮುರಿದು ಬಿದ್ದಿದ್ದ ಮದುವೆಗೆ ಬೇರೊಂದು ರೀತಿಯಲ್ಲಿ ಅಂತ್ಯವಾಡಿದ್ದಾರೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.